ಲೋಕಾಯುಕ್ತ ಸದ್ದು ಮಾಡಿದೆ, ಮಾಡ್ತಾನೆ ಇರುತ್ತೆ, ಅದೇನು ತೊಂದರೆ ಇಲ್ಲ. ಯಾಕೆ ಸರ್? ಅದು ಏನು ಮಾಡ್ತಾನೆ ಇರುತ್ತೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಹೊಂದಿರುವ ಆರೋಪದ ಮೇಲೆ 11 ಅಧಿಕಾರಿಗಳ ಮೇಲೆ ನಾವು ದಾಳಿ ಮಾಡಿದ್ರಂತೆ. ಇಲ್ಲೆಲ್ಲ ಬೆಂಗಳೂರು, ಬೆಳಗಾವಿ, ಚಿಕ್ಕಮಗಳೂರು ಡ್ಯಾಶ್ 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 56 ಕಡೆ 100 ಅಧಿಕಾರಿಗಳು ಏಕಕಾಲದಲ್ಲಿ. ಹಾಂ, BBMP ಅಸಿಸ್ಟೆಂಟ್ ಕಮಿಷನರು, ಕೋಲಾರ, ಜಗದೀಶ್ ಯಾರೋ ದಾವಣಗೆರೆ ಇಂಜಿನಿಯರು, ಉಮೇಶ್ ಯಾರೋ ಬೆಸ್ಕಾಮ್ನವರು, ಈ ಥರ ಡ್ಯಾಶ್ ಡ್ಯಾಶ್ ಡ್ಯಾಶ್ಗಳು. ಓಕೆ, ವೆರಿ ಗುಡ್, ಮಾಡಿ, ತೊಂದರೆ ಇಲ್ಲ. ಯಾರೋ ಬಸವರಾಜ್ ಮಾಗಿ ಅನ್ನೋರು ಯಾರೋ ಸಹಾಯಕರ ಆಯುಕ್ತರಂತೆ, ಅವ್ರು ಯಾರೋ ಕೋಟಿ ಕೋಟಿ ಆಸ್ತಿ ಮಾಡಿಬಿಟ್ಟಿದ್ದಾರೆ. ನಕಲಿ ಆಸ್ತಿ ಸೃಷ್ಟಿಸಿ, ದಾಖಲಾತಿ ಸೃಷ್ಟಿಸಿ ಅಮಾನತಾಗ್ಬಿಟ್ಟಿದ್ರಂತೆ. ಕಲಬುರಗಿಲಿ 3 ಅಂತಸ್ತರ ಮನೆ ಕಟ್ಬಿಟ್ಟಿದ್ದಾರೆ. ಅವ್ರ ಮನೆಯಲ್ಲಿ ಕ್ಯಾಸಿನೋ ಕಾಯಿನ್ಸ್ ಪತ್ತೆಯಾಗಿದೆಯಂತೆ. ಓಕೆ, 12.5 ಲಕ್ಷ ಮೌಲ್ಯದ ಕ್ಯಾಸಿನೋ ಕಾಯಿನ್ಸು, ಮೆಂಬರ್ಶಿಪ್ ಕಾರ್ಡು. ಹೌದಾ? ಐಸಿ. ತಾಯಿ ಹೆಸರಿನಲ್ಲಿ ಕೋಟಿ ಕೋಟಿ ರೂಪಾಯಿ ಬೆಲೆ, 50 ಎಕರೆ ಆಸ್ತಿ ಅಂತೆ. ಬೆಂಗಳೂರು ನಿವಾಸದಲ್ಲಿ ಹುಲಿಯ 2 ಉಗುರಂತೆ, 5 ತಲ್ವಾರ. ಹ್ಞೂ ಸರ್. ಅವ್ರ ತೋಟದ ಗೀಟಿಗೆ ಇಟ್ಕೊಂಡ್ರೆ ಮಚ್ಚಿರ್ಬೇಕ್ರಪ್ಪ. ತೆಂಗಿನಕಾಯಿ ಹೊಡೆಯಕ್ಕೆ, ತೆಗಿಯಕ್ಕೆ, ಏನಾದ್ರು ಸುಲಿಯಕ್ಕೆ. ಮತ್ತು ತಲವಾರು ಯಾಕ್ರಿ ಅವ್ರಿಗೆ? ಚಿನ್ನಾಭರಣ, ವಜ್ರಾಭರಣ ಎಲ್ಲ ಸಿಕ್ಕಿದೆಯಂತೆ. ನೋ ಪ್ರಾಬ್ಲಮ್, ಒಳ್ಳೇದಾಯ್ತು. ಏನಾಯ್ತು ಈಗ? ದಾಳಿ ಮಾಡುತ್ತೆ. ಬಟ್ ವಿ ಆರ್ ಟಯರ್ಡ್ ಆಫ್ ಆಲ್ ದಿಸ್. ಈಗ ಮತ್ತೆ ಲೋಕಾಯುಕ್ತ ನನ್ನ ಲೆಕ್ಕಾಚಾರದಲ್ಲಿ ಪಾರದರ್ಶಕತೆ ಅವ್ರು ಮೇಂಟೈನ್ ಮಾಡಬೇಕು. ಅದಕ್ಕೆ ಅವ್ರು ಇರೋದು ಕೂಡ. ಅಂದರೆ ಸಮಾಜ ಚೆನ್ನಾಗಿರಲಿ ಮಾಡಿ. ಈಗಿನ ಲೋಕಾಯುಕ್ತರು ಅದಕ್ಕೆ ಜವಾಬ್ದಾರಿ, ಉಪಲೋಕಾಯುಕ್ತರು ಅದಕ್ಕೆ ಜವಾಬ್ದಾರಿ ಅಂತ ನಾನು ಹೇಳಕ್ಕೆ ತಯಾರಿಲ್ಲ. ಪಾಪ ಅವರಲ್ಲ. ಆದರೆ ಕಳೆದ 10 ವರ್ಷದಲ್ಲಿ ನೀವು ದಾಳಿ ಮಾಡಿರುವ ಅಧಿಕಾರಿಗಳು ಎಷ್ಟು, ಅಥವಾ ಟ್ರ್ಯಾಪ್ ಮಾಡಿರೋದು ಎಷ್ಟು? ವಾಟ್ ಈಸ್ ದಿ ಕನ್ವಿಕ್ಷನ್ ರೇಟ್? ನಂಬರ್ 1. ನಂಬರ್ 2, ಒಂದು ವೇಳೆ ಕನ್ವಿಕ್ಟ್ ಆಗದೇ ಇದ್ದರೆ ಆ ಸ್ಟೇಟಸ್ ಆಫ್ ದ ಕೇಸಸ್ ಏನಿದೆ? ನಂಬರ್ 2. ನಂಬರ್ 3, ಈ ರೀತಿ ಆರೋಪದ ಮೇಲೆ ಇರುವ ಅಧಿಕಾರಿಗಳು ದಾಳಿ ಆದ ನಂತರ ಎಷ್ಟು ಆಯಕಟ್ಟಿನ ಹುದ್ದೆಗಳನ್ನು ಮರು ಅಲಂಕರಿಸಿದ್ದಾರೆ? ಬಿಕಾಸ್ ಲೋಕಾಯುಕ್ತ ರೈಡ್ ಈಸ್ ಎ ಗುಡ್ ಸರ್ಟಿಫಿಕೇಟ್ ಫಾರ್ ಎ ಬೆಟರ್ ಪೋಸ್ಟಿಂಗ್. ಅನುಮಾನನೇ ಬೇಡ ಅದರಲ್ಲಿ. ಒಳ್ಳೆ ಪೋಸ್ಟಿಂಗ್ಗೆ ಅದೊಂದು ಒಳ್ಳೆ ಸರ್ಟಿಫಿಕೇಟ್, ಒಂಥರ ಶಿಫಾರಸ್ಸು ಪತ್ರ ಇದ್ದಂಗೆ. ಅಂದರೆ ಹೀ ಈಸ್ ಕೇಪಬಲ್ ಅಂತ. ಅವನು ಇನ್ಕೇಪಬಲ್ ಅಲ್ಲ, ಲಾಯಕ್ಕಲ್ಲ ಅಂತಲ್ಲ, ಇವನು ಲಾಯಕ್ಕು, ಇವನು ವೃತ್ತಿನಿರತ, ಇವನು ಪರಿಣಿತ ಅಂತ ಅರ್ಥ ಅದು. ಹಾಗಾಗಿ ಯಾವ ಯಾವ ಹುದ್ದೆಗಳಲ್ಲಿ ಅವರು ಇದ್ದಾರೆ, ಇದೊಂದು ವರದಿ ಕೊಡಿ ರಾಜ್ಯದ ಜನಕ್ಕೆ ನೋಡೋಣ. ಆಗ ನಾವು ಇದನ್ನು ಸೆಲೆಬ್ರೇಟ್ ಮಾಡ್ಬೋದು, ಈ ನಿಮ್ಮ ದಾಳಿಗಳನ್ನ. ಇಲ್ಲದಿದ್ದರೆ ಇದೇನಿದು? ಹತ್ತರಲ್ಲಿ ಒಂದಾಗ್ಬಿಡುತ್ತೆ. ಎಸ್. ಇನ್ನು ಮುಂಗಾರು ಮಳೆ ಪರಿಣಾಮ ಕಾವೇರಿ ಕೊಳ್ಳದ ಜಲಾಶಯಗಳು ಈಗಷ್ಟೇ ತುಂಬಿಕೊಳ್ತಾ ಇದೆ. ಒಟ್ಟು 58 ಟಿಎಂಸಿ ನೀರು 4 ಡ್ಯಾಂಗಳಲ್ಲಿ ಸಂಗ್ರಹ ಆಗಿದೆ. ಇಂತಹ ಹೊತ್ತಲ್ಲೇ ನಾಳೆಯಿಂದ ಜುಲೈ 31ರವರೆಗೆ ನಿತ್ಯ ತಮಿಳುನಾಡಿಗೆ 1 ಟಿಎಂಸಿ ನೀರು ಹರಿಸುವಂತೆ ಕರ್ನಾಟಕಕ್ಕೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸು ಮಾಡಿದೆ. ಇದಕ್ಕೂ ಮುನ್ನ ತಮಿಳುನಾಡಿಗೆ ಸದ್ಯಕ್ಕೆ ನೀರು ಹರಿಸೋಕೆ ಸಾಧ್ಯ ಇಲ್ಲ ಅಂತ ಕರ್ನಾಟಕ ಆಕ್ಷೇಪ ಎತ್ತಿತ್ತು. ಈ ಬಾರಿಯ ಮಾನ್ಸೂನ್ ಸಾಮಾನ್ಯವಾಗಿಲ್ಲ, 28% ಮಳೆ ಕೊರತೆ ಇದೆ, ಸದ್ಯಕ್ಕೆ ನೀರು ಬಿಡುವ ಶಿಫಾರಸು ಮಾಡಬೇಡಿ ಅಂತ ಕೋರ್ತು. ಇದಕ್ಕೆ ತಮಿಳುನಾಡು ಕೂಡ ಆಕ್ಷೇಪ ಎತ್ತಿತ್ತು. ಕೊನೆಗೆ ನಿತ್ಯ 1 ಟಿಎಂಸಿ ನೀರನ್ನ ಬಿಡಿ ಅಂತ ಶಿಫಾರಸು ಮಾಡಲಾಗಿದೆ. ಈ ಬಗ್ಗೆ ಜಲಸಂಪನ್ಮೂಲ ಸಚಿವರು ನಾವಿನ್ನೂ ಯಾವುದೇ ತೀರ್ಮಾನ ಮಾಡಿಲ್ಲ ಅಂತ ಹೇಳಿದ್ದಾರೆ. ಮಾತಾಡಕ್ ಹೋಗಲ್ಲ, ನಮ್ಮ ಹತ್ರ ಇನ್ನ ನೀರಿಲ್ಲ, ಮಳೆ ಬರಲಿಲ್ಲ, ನೀವು ಪ್ರಾರ್ಥನೆ ಮಾಡಿ, ನಾವು ಪ್ರಾರ್ಥನೆ ಮಾಡೋಣ ಭಗವಂತನಲ್ಲಿ. ಇನ್ನ ಯಾವುದು ರಾಜ್ಯದಲ್ಲಿ ಕೆರೆಗಳನ್ನು ತುಂಬುವಂಥದ್ದು, ಡ್ಯಾಮ್ಗಳು ತುಂಬುವಂಥದ್ದು ನೀರಿನ ಬಂದಿಲ್ಲ. ಈ ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಏನಾದ್ರು ಮಾನದಂಡಗಳಿವೆಯೋ ಭಕ್ತಾದಿಗಳಿಗೆ? ಅದೇನಿರಲ್ವಲ್ಲ ಸರ್. ಅಂದರೆ ಎಂತಹ ಭಕ್ತರು ನನ್ನಲ್ಲಿ ಪ್ರಾರ್ಥನೆ ಮಾಡಬಹುದು ಅಂತ ಅದರಲ್ಲೂ ಅಲ್ಲ ಇದೆಯಾ ಅಂತ ನನ್ನ ಪ್ರಶ್ನೆ. ಯಾರು ಧಾರ್ಮಿಕ ಚಿಂತಕರಿದ್ದು ನನಗೊಂಚೂರು ಯಾವ ಥರ ಗೈಡ್ ಮಾಡಿ. ಇದೆಯಾ? ಕಂಡುಕೊಂಡವರೆಲ್ಲ ಪ್ರಾರ್ಥನೆ ಮಾಡ್ಬೋದಾ? ಕಳ್ಳರು, ದರೋಡೆಕೋರು ಯಾರು ಬೇಕಾದ್ರೂ ಮಾಡ್ಕೋಬೋದ? ಹಂಗಾಗಲ್ಲ ಅದು. ನನ್ನ ಪ್ರಕಾರ ಇದು ಭಗವಂತನ ಪ್ರಾರ್ಥನೆಯ ವಿಚಾರದಲ್ಲಿ ಅಡಗಿಲ್ಲ ಸರ್. ನೀವಿನ್ನೂ ತೀರ್ಮಾನ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಿ. ನೀವು ತೀರ್ಮಾನ ಮಾಡೋಕ್ಕೆ ಏನೂ ಇಲ್ಲ, ಹೇಳಿದ್ಮೇಲೆ ಬಿಡಬೇಕು, ನೀವು ಬಿಡಬೇಕು ಅಷ್ಟೆ, ಬೇರೆ ದಾರಿ ಇಲ್ಲ. ನಂಬರ್ 2, ಇದನ್ನು ರಾಜ್ಯ ಕೂಡ ನನ್ನ ಪ್ರಕಾರದಲ್ಲಿ ಕಾನೂನು ರೀತಿಯ ಎಲ್ಲವೂ ಇತ್ಯರ್ಥ ಆಗೋಗಿರೋದ್ರಿಂದ ನೀವೀಗ ನಮ್ಮ ಹತ್ರ ನೀರಿಲ್ಲ ನಾವು ಬಿಡಲ್ಲ ಅಂತ ನನಗೆ ಬರಲ್ಲ. ನೀವು ಬಿಡಲೇಬೇಕು. ಎಷ್ಟು ಬಿಡಬೇಕು ಅದು ಬೇರೆ. ಈಗ ಸದ್ಯಕ್ಕಂತೂ ನೀವು ಬಿಡಲೇಬೇಕು, ಬೇರೆ ದಾರಿ ಇಲ್ಲ ಅದು. ಇದಕ್ಕಿಂತ ಕಡಿಮೆ ನೀರಿದ್ದಾಗಲೂ ಅವ್ರು ನಮ್ಮನ್ನು 3,000 ಕ್ಯೂಸೆಕ್ 2,000 ಕ್ಯೂಸೆಕ್ ಬಿಡಿ ಅಂತ ಹೇಳಿರಲಿಲ್ವಾ? ಆಗೇನು ಹೇಳಿದ್ವಿ? ನಮ್ಮ ಹತ್ರ ನೀರಿಲ್ಲ ನಾವು ಬಿಡಲ್ಲ. ಆಮೇಲೆ ಏನು ಮಾಡಿದ್ರಿ? ಬಿಡಬೇಕಾಯ್ತು. ಸೊ ಯಾಕೆ
ಈ ಕ್ಯಾಮಫ್ಲೇಜಿಂಗ್ ಒಂಥರ ಏನು ಅದನ್ನು ಒಂಥರ ಮುಸುಕು ಹಾಕಿಕೊಂಡು ನಾನು ಮಹಾವೀರನಂತೆ ಕಂಗೊಳಿಸಬೇಕು. ಅಷ್ಟೇ. ಯಾಕದು ವೇಸ್ಟ್, ಅದು ಇಟ್ ಈಸ್ ನೋ ಮೀನಿಂಗ್ ನನ್ನ ಪ್ರಕಾರ ಸರ್ DCM ಸಾಹೇಬರು. ಹಾಗಾಗಿ ಫೈಟ್ ಮಾಡಿ ನ್ಯಾಯಮಂಡಳಿನಲ್ಲಿ, ಡಿಸ್ಟ್ರೆಸ್ ಫಾರ್ಮುಲಾ ಅಂತಾಗಲಿ ನೀರಿಲ್ಲ ಅನ್ನೋದಾಗಲಿ ನೀವು ಬಿಡ್ಲಿಕ್ಕೆ ಆಗಲ್ಲ ಅಂತ ನನಗೇನು ಅನಿಸಲ್ಲ. ಆಲ್ ರೈಟ್. ಈಗ ಒಂದು 49 TMC ಒಂದು 26-26 TMC ಇದೆ ನೀರು, ನೀವು ಬಿಡಬೇಕು. 1 TMC ಬಿಡಿ ಅಂತಿದ್ದಾರೆ ತಿಂಗಳ ಕೊನೆಯವರೆಗೆ ಅಂತಿದ್ದಾರೆ. ತಿಂಗಳ ಕೊನೆ ಅಂದರೆ ಇನ್ನು 15 ದಿನ ಇದೆ, ಅದಕ್ಕೆ ಒಂದು 15 TMC ಹೋಯಿತು. ನಿಮ್ಮ ಹತ್ರ ಉಳ್ಕೊಳ್ಬೋದಾದೊಂದು 16-17 TMC ಅಂತಲ್ಲ. ಬಟ್ ಆ 15 ದಿನದಲ್ಲಿ ಒಳಕ್ಕೂ ಬರ್ಬೋದು, ಎಷ್ಟೋ 4 TMCನೋ 5 TMCನೋ 6 TMCನೋ ಒಳಕ್ಕೂ ಬರ್ಬೋದು ಅನ್ಸುತ್ತೆ. ಆಲ್ ರೈಟ್. ಈ ಮಧ್ಯೆ ಬರೀ ಅದು KRS ಇಂದಾನೇ ಬಿಡಬೇಕು ಅಂತಿಲ್ವಲ್ಲ, ಕಬಿನಿಯಿಂದಾನು ಬಿಟ್ಕೊಡ್ಬೋದಲ್ಲ. ಕಬಿನಿನಲ್ಲಿ ಒಂದು 18 TMC ನೀರಿದೆ, ಹಾಗಾಗಿ ನೀವು ಬರೀ KRS ಇಂದಾನೇ ನೀರು ಬಿಡಬೇಕು ಅಂತ ಏನಿಲ್ಲ, ಕಬಿನಿಯಿಂದಾನೂ ಬಿಡ್ಬೋದು. ಮತ್ತು ಕಬಿನಿಗೆ ನೀರು ಬರಲೂಬೋದು ಇನ್ನೂ ಒಂದು 4 TMC. 18.25 TMC ಆಗೋಗಿದೆ, ಅಲ್ಲಿ ಇನ್ನೊಂದು TMCಗೆ ಜಾಗ ಇದೆ ನಿಮ್ಮ ಹತ್ರ. ಹಾಗಾಗಿ ಅಲ್ಲಿ ಒಂದು ವಿಪರೀತವಾಗಿ ಒಂದು 2 ಮಳೆ ಹೊಡೆದ್ರೂ ಇಲ್ಲೇನು ಇಟ್ಕೊಳ್ಳೋಕ್ಕಾಗಲ್ಲ, ನಾವು ಕಬಿನಿನಲ್ಲಿ ಕಳಿಸ್ಬೇಕು. ಇನ್ನು ರಾಜ್ಯದ ಕರಾವಳಿ ಮಲೆನಾಡಿನಲ್ಲಿ ಅಲ್ಲಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಉತ್ತರ ಕನ್ನಡದ ಕುಮಟಾ ಶಿರಸಿ ಹೈವೇಯ ಒಂದು ಭಾಗ ಕುಸಿಯಲ್ಪಟ್ಟಿದೆ. ಗುಡ್ಡ ಕುಸಿತದಿಂದ ಮರಗಳು ಧರೆಗೆ ಉರುಳಿವೆ. ಏಕಮುಖ ಸಂಚಾರಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಬೆಳಗಾವಿ ಗೋವಾ ಗಡಿಯಲ್ಲಿ ಭಾರೀ ಮಳೆಯಿಂದ ಸೇತುವೆಗಳು ಜಲಾವೃತವಾಗಿರುವ ಕಾರಣ ಗೋವಾ ಕರ್ನಾಟಕ ಹೈವೇ 66ನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಿದ್ದಾರೆ. ಗೋವಾ ಲೋಂಡಾ ಬೆಳಗಾವಿ ಸಂಪರ್ಕಿಸುವ ರಸ್ತೆ ಮುಳುಗಡೆಯಾಗಿದೆ. ಅಪಾಯವನ್ನು ಲೆಕ್ಕಿಸದೆ ಸವಾರರು ಸಂಚಾರ ಮಾಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ ಒಂದು ಪಲ್ಟಿಯಾಗಿದೆ. ಅತ್ತ ಮಹಾರಾಷ್ಟ್ರದಲ್ಲಿ ಮಳೆ ಕಡಿಮೆಯಾದ ಕಾರಣ ಕೃಷ್ಣಾ ನದಿ ಒಳಹರಿವು ಹೆಚ್ಚಾಗಿದೆ. ಚಿಕ್ಕೋಡಿ ಇಳಿಮುಖವಾಗಿದೆ. ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಮುಳುಗಡೆಯಾಗಿದ್ದಂತಹ 3 ಸೇತುವೆಗಳು ಸಂಚಾರ ಮುಕ್ತವಾಗಿದೆ. ಈ ಮಧ್ಯೆ ಉತ್ತರ ಪ್ರದೇಶದಲ್ಲಿ ಮಳೆಯಬ್ಬರ ಕಡಿಮೆ ಆಗಿಲ್ಲ. ಹಲವೆಡೆ ಪ್ರವಾಹ ಪರಿಸ್ಥಿತಿ ಮುಂದುವರೆದಿದೆ. ಉತ್ತರ ಪ್ರದೇಶದ ವಿವಿಧೆಡೆ ಸಿಡಿಲಿಗೆ 38 ಮಂದಿ ಮೃತಪಟ್ಟಿದ್ದಾರೆ. ಇದೇ ವೇಳೆ ಮುಂದಿನ 5 ದಿನಗಳಲ್ಲಿ ಉತ್ತರ ಪ್ರದೇಶ ಮತ್ತು ಅದರ ಪಕ್ಕದ ರಾಜ್ಯಗಳಲ್ಲಿ ಇನ್ನಷ್ಟು ವ್ಯಾಪಕ ಮಳೆ ಆಗಬಹುದು ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಮಳೆಯ ಆರ್ಭಟದ ಮಧ್ಯೆ ಡೆಂಗಿ ತೋರಿಸುತ್ತಿರುವ ಪ್ರತಾಪ ನೋಡಬೇಕು. ಆರೋಗ್ಯ ಇಲಾಖೆ ಹೊಸ ಮಾರ್ಗಸೂಚಿ, 2-3 ಡೆಂಗಿ ಕೇಸ್ ಪತ್ತೆ ಆಗ್ಬಿಟ್ರೆ ಅದನ್ನು ಹಾಟ್ಸ್ಪಾಟ್ ಅಂತ ಅಂದ್ಬಿಡ್ತೀವಿ ಅಂತ. ಹಾಗಂದರೆ ಏನು ಮಾಡ್ತೀರಿ? ಸ್ಟವ್ ತೊಗೊಂಡೋಗಿ ಬಿಸಿ ಮಾಡ್ತೀರಿ ಆ ಜಾಗನ? ಏನು ಮಾಡ್ತೀರಿ ಗ್ಯಾಸ್ ಸ್ಟವ್ ತೊಗೊಂಡೋಗಿ? ನಿಮಗೇನು ಅರ್ಥ ಆಗ್ತಿಲ್ಲ. ಏನೋ ಮಾಡಿ, ಏನೋ ಒಂದು ಕ್ರಮ ತೊಗೋಬೇಕಲ್ಲ, ಏನು ತೊಗೊಳ್ಳದೇ ಇರೋಕ್ಕಾಗಲ್ವಲ್ಲ. ಜಿಲ್ಲಾ ಕೇಂದ್ರಗಳಲ್ಲಿ ಡೆಂಗಿ ವಾರ್ ರೂಮ್ ಅಂತೆ. ಈಗ ಎಲ್ಲ ಮಾಡಿದ್ದೀವಿ, ಎಲ್ಲ ಚೆನ್ನಾಗಿದೆ ಅಂತಿದ್ರು ಆರೋಗ್ಯ ಮಂತ್ರಿಗಳು. ಈಗ ಸ್ಟಾರ್ಟ್ ಮಾಡ್ತೀವಿ. ಈಗ ವಾರ್ ರೂಮು, ಅಯ್ಯೋ ವಾರು ಯಾವ ಲೆವೆಲಲ್ಲಿದೆ ಇವಾಗ ಡೆಂಗಿ ವಾರು? ಹೌದು, ಕೇಸ್ಗಳು ಡಬಲ್ ಹೋಗ್ತಿದೆ. 381 ಪ್ರಕರಣ ವರದಿಯಾಗಿದೆ. ಆಸ್ಪತ್ರೆಯಲ್ಲಿ 362 ಜನ ಇದ್ದಾರೆ. ಬೆಳಗಾವಿ ಸಂಕೇಶ್ವರದಲ್ಲಿ 11 ವರ್ಷದ ಬಾಲಕಿ ಬಲಿಯಾಗಿದ್ದಾರೆ. ಡೆಂಗಿ ಸೊಳ್ಳೆಗಿಂತ BJP ಸೊಳ್ಳೆ ಡೇಂಜರ್ ಅಂತ ಆರೋಗ್ಯ ಸಚಿವರು ಡೈಲಾಗ್ ಹೊಡೆದಿದ್ದಾರೆ. ಒಂದು ಕೆಲಸ ಮಾಡ್ರಿ ಸಾಹೇಬ್ರೆ, ಆ BJP ಸೊಳ್ಳೆಗಳನ್ನೆಲ್ಲ ಅರೆಸ್ಟ್ ಮಾಡಿಸ್ಬಿಟ್ಟು SIT ತನಿಖೆ ಯಾಕೆ ಮಾಡಿಸ್ಬಾರ್ದು? ಇದು ಪಿತೂರಿ, ಕಾಂಗ್ರೆಸ್ ವಿರುದ್ಧ ನಡೆಯುತ್ತಿರುವ ಪಿತೂರಿ. ಹಾಗಾಗಿ ಎಲ್ಲ BJP ಸೊಳ್ಳೆಗಳನ್ನ ಅರೆಸ್ಟ್ ಮಾಡಿಸ್ಬಿಟ್ಟು SIT ತನಿಖೆ ಮಾಡಿಸ್ಬಿಡಿ ಹೇಳ್ತೀನಿ. ಆರೋಗ್ಯವನ್ನು ಕಾಪಾಡಿ ಕೆಲಸ ಮಾಡಿ ಅಂತಂದರೆ, ಅದರಲ್ಲೂ ನೀವು ರಾಜಕಾರಣ ತಂದ್ಕೋತೀವಿ ಅಂತಂದ್ರೆ ಅದು ನಿಮ್ಮ ಹಣೆ ಬರಹ ಅಷ್ಟೇ, ನಿಮ್ಮ ಹಣೆ ಬರಹ ಅಷ್ಟೇ. ಅದು ಅಕ್ಸೆಪ್ಟ್, ಎಸ್ ದೇರ್ ಈಸ್ ಎ ಪ್ರಾಬ್ಲಮ್, ವಿ ವಿಲ್ ಟ್ಯಾಕಲ್ ಇಟ್ ಅಷ್ಟು ಹೇಳಿ ಜನ ಒಪ್ಕೋತಾರೆ ಅದನ್ನು. ದಿನೇಶ್ ಗುಂಡೂರಾವ್ ಮನೆಯಿಂದ ಕೈಚೀಲದಲ್ಲಿ ಸೊಳ್ಳೆ ತಗೊಂಬಂದು ಎಲ್ಲ ಊರಲ್ಲೂ ಬಿಟ್ಕೊಂಡು ಹೋಗ್ತಿದ್ದಾರೆ ಅಂತ ಯಾವನು ಹೇಳ್ತಿಲ್ಲ. ಭಾಳ ಕಡೆ ದಿನೇಶ್ ಗುಂಡೂರಾವ್ ನೀಡ್ ನಾಟ್ ಬಿ ರೆಸ್ಪಾನ್ಸಿಬಲ್ ಫಾರ್ ಬ್ರೀಡಿಂಗ್ ಆಫ್ ಡೆಂಗ್ಯೂ ರಿಲೇಟೆಡ್ ಮಸ್ಕಿಟೋ. ಇದನ್ನು ಅದಕ್ಕೆ ಕ್ಲೆನ್ಲಿನೆಸ್ಗೆ ಕಾರ್ಪೊರೇಷನ್ ಇದೆ, ಇನ್ನೊಂದಿದೆ, ಮತ್ತೊಂದಿದೆ. ಹ್ಯಾಂಡಲ್ ಮಾಡಬೇಕಾಗಿರೋದು ನೀವು. ಅದಕ್ಕೆ BJP ಸೊಳ್ಳೆ, ಈಗ ಇನ್ಯಾರೋ ಹೇಳ್ತಾರೆ ನಾಳೆ ಈ ಕಾಂಗ್ರೆಸ್ ತಿಗಣೆ, ರಕ್ತ ಇರ್ತಾರೆ ಹೇಳ್ಬಾರ್ದಾ? ಯಾವ್ಯಾವ್ದನ್ನು ಏರಿಸ್ಕೊಂಡು ಬಂದ್ರೆ ರೇಟ್ ನೀವು, ಈಗ ನೀವು ತಿಗಣೆ ಹಂಗಾರೆ ಜನರ ಪಾಲ್ಗೆ. ಸುಮ್ಮನೆ ಯಾಕವೆಲ್ಲ ಮಾತಾಡಕ್ಕೆ ಹೋಗ್ತಿ? ವೈ ಡು ಯು ಬ್ರಿಂಗ್ ಇನ್ ಪಾಲಿಟಿಕ್ಸ್ ಟು ಎ ಪ್ಯೂರ್ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂ? ಇಟ್ ಈಸ್ ಎನ್ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂ. ಹೌದು ಆಗಿದೆ, ಬಿಯಾಂಡ್ ಕಂಟ್ರೋಲ್ ಹೋಗಿದೆ ಈ ಸರಿ. ವಿ ವಿಲ್ ಹ್ಯಾಂಡಲ್ ಇಟ್, ದಟ್ಸ್ ಆಲ್. ನೋಬಡಿ ಕ್ಯಾನ್ ಸೇ ದಿನೇಶ್ ಗುಂಡೂರಾವ್ ಸೊಳ್ಳೆ ಬಿಟ್ಟು ಎಲ್ಲರಿಗೂ ಕಚ್ಚಿಸ್ತಾ ಇದ್ದಾರಂತೆ ಅಂತ ಹೇಳಕ್ಕಾಗತ್ತಾ? ಆಯಿತು, 3 ಸಾವನ್ನಪ್ಪಿದ್ದಾರೆ. ಒಂದೇ ಗ್ರಾಮದಲ್ಲಿ 7 ಜನ ಸಾವನ್ನಪ್ಪಿದ್ದಾರೆ ಪಾಪ. ಕುಂದುವಾಡದಲ್ಲಿ, ದಾವಣಗೆರೆ ಹೊಸ ಕುಂದುವಾಡದಲ್ಲಿ ಗ್ರಾಮಸ್ಥರಿಗೆ ಆತಂಕ. ಈಗ ಅಲ್ಲಿ ಸ್ಮಶಾನ ಸಮಸ್ಯೆ ಬೇರೆ ಅಂತೆ. ಏನು ಮಾಡೋಕ್ಕಾಗತ್ತಪ್ಪ, ಹುಟ್ಟಿದ್ದೀವಿ ದೇಶದಲ್ಲಿ, ಇದ್ದಾಗಲೂ ಕಷ್ಟಪಡಬೇಕು, ಸತ್ತಾಗಲೂ ಕಷ್ಟಪಡಬೇಕು. ವಿದ್ಯುತ್ ಚಿತಾಗಾರಗಳನ್ನ ವ್ಯವಸ್ಥೆ ಮಾಡಿದ್ರೆ ಒಂದು
ಸುಮ್ಮನೆ ನಾಳೆ ಏನೋ ಒಂದು ಹೇಳ್ತಾರೆ ಸ್ಕೀಮಲ್ಲಿ ನಿಮ್ಮ ಮನೆಯಲ್ಲೇ ಸುಟ್ಕೊಳ್ಳಿ ಎತ್ಲ ಕಡೆಗೆ ಅಂತ ಅಷ್ಟೇ, ಅಥವಾ ಊತ ಹಾಕ್ಕೊಳ್ಳಿ ಅಂತ ಒಂದೇ ಸ್ಥಳದಲ್ಲೆಲ್ಲ ಮಾಡ್ತಾರೆ, ಏನಾರು ಮಾಡ್ಕೊಂಡು ಹೋಗಿ ಎತ್ಲ ಕಡೆ.